ಪದ್ಮಪುರಾಣದ ಆದಿಕಂಡದ 16ನೇ ಅಧ್ಯಾಯ. ಸೂತನು ಹೇಳಿದನು, ಎಲೆ ಮಹಾಜನರೇ, ಅಲ್ಲಿರುವ ಮಹಾತ್ಮರಾದ ಋಷಿಮುಖ್ಯರು ಯುಧಿಷ್ಠಿರನನ್ನು ಮುಂದೆ ಮಾಡಿಕೊಂಡು ನಾರದ ಮಹರ್ಷಿಯನ್ನು ಪ್ರಶ್ನೆ ಮಾಡಿದರು. ಎಲೆ ಪೂಜ್ಯನಾದ ನಾರದನೇ, ಲೋಕದ ಹಿತಕ್ಕಾಗಿಯೂ ನಿಮ್ಮಗಳ ತೇಜೋ ಅಭಿವೃದ್ಧಿಗಾಗಿಯೂ ಮಹಿಮೆಯುಳ್ಳ ಕಾವೇರಿ ಸಂಗಮದ ವಿಷಯವನ್ನು ಹೇಳು. ಸರ್ವದಾ ಪಾಪಾಸಕ್ತರಾಗಿ ದುಷ್ಕಾರ್ಯಗಳನ್ನು ಮಾಡುತ್ತಿರುವ ಮನುಷ್ಯರು ಸರ್ವ ಪಾಪಗಳಿಂದಲೂ ಮುಕ್ತರಾಗುವ ಮುಕ್ತಿಯನ್ನು ಹೊಂದುವ ಬಗೆಯನ್ನು ಕೇಳಲಪೇಕ್ಷಿಸುವೆವು. ಪೂಜ್ಯನಾದ ನಾರದನೇ, ದಯವಿಟ್ಟು ತಿಳಿಸು. ಎಲೆ ಯುಧಿಷ್ಠಿರ ಮುಂತಾದ ಮಹಾತ್ಮರೇ, ಕೇಳಿರಿ. ಪರಾಕ್ರಮಶಾಲಿಯಾದ ಕುಬೇರನು ಈ ಸ್ಥಳದಲ್ಲಿ ಮಹಾಯಜ್ಞವನ್ನು ನಡೆಸಿದನು. ಈ ತೀರ್ಥವನ್ನು ಹೊಂದಿ ಯಜ್ಞವನ್ನು ಮಾಡಿದ ನಂತರ ಅಧಿಕ ಸಾಮ್ರಾಜ್ಯವನ್ನು ಹೊಂದಿ ಸಿದ್ಧ ಪುರುಷನಾದನು. ಈ ವಿಚಾರವಾಗಿ ಹೇಳುವುದನ್ನು ಕೇಳಿರಿ. ಪರಾಕ್ರಮಶಾಲಿಯಾದ ಕುಬೇರನು ಕಾವೇರಿಯು ನರ್ಮದಾ ನದಿಯನ್ನು ಸೇರುವ ಸಂಗಮದಲ್ಲಿ ಸ್ನಾನವನ್ನು ಮಾಡುತ್ತಾ ಶುಚಿಯಾಗಿದ್ದು ದೇವಮಾನದಿಂದ 100 ವರ್ಷಗಳ ಕಾಲ ತಪಸ್ಸು ಮಾಡಿದನು. ಹೀಗೆ ತಪಸ್ಸು ಮಾಡುತ್ತಿರುವ ಕುಬೇರನ ವಿಷಯದಲ್ಲಿ ತುಷ್ಟನಾದ ಈಶ್ವರನು ಉತ್ತಮವಾದ ವರವನ್ನು ಕೊಟ್ಟನು. ಎಲೆ ಮಹಾಪರಾಕ್ರಮಶಾಲಿಯಾದ ಯಕ್ಷನೇ, ನಿನಗಿಷ್ಟವಾದ ವರವನ್ನು ಕೇಳಿಕೊ, ಅಥವಾ ನಿನ್ನ ಮನಸ್ಸಿನಲ್ಲಿರುವ ಕಾರ್ಯವನ್ನಾದರೂ ತಿಳಿಸು ಎಂದು ಈಶ್ವರನು ಕೇಳಿದನು. ಕುಬೇರನು ಹೇಳಿದನು, ದೇವೇಶನಾದ ಮಹಾದೇವನೇ, ನನ್ನಲ್ಲಿ ನೀನು ಸಂತುಷ್ಟನಾಗಿ ವರವನ್ನು ಕೊಡುವುದಾದರೆ ನಾನೇ ಎಲ್ಲರಿಗೂ ಮೊದಲನೆಯವನಾಗಿರುವಂತೆಯೂ ಯಕ್ಷರಿಗೆ ಯಜಮಾನನಾಗಿರುವಂತೆಯೂ ಮಾಡು. ಕುಬೇರನ ಮಾತನ್ನು ಕೇಳಿ ಸಂತೋಷಗೊಂಡ ಮಹೇಶ್ವರನು ಹಾಗೆಯೇ ಆಗಲೆಂದು ಹೇಳಿ ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು. ಆ ಕುಬೇರನೆಂಬ ಯಕ್ಷನು ಶೀಘ್ರವಾಗಿ ಯಕ್ಷರನ್ನು ಸೇರಿ ಅವರಿಂದ ಪೂಜೆಗೊಂಡು ಸರ್ವ ಯಕ್ಷರಿಗೂ ಅಧಿಪತಿಯಾಗಿ ಅಭಿಷಿಕ್ತನಾದನು. ಸರ್ವ ಪಾಪವನ್ನು ಪರಿಹರಿಸುವ ಕಾವೇರಿ ಸಂಗಮವನ್ನು ತಿಳಿಯದ ಮನುಷ್ಯರು ಖಂಡಿತವಾಗಿಯೂ ಮೋಸ ಹೋದವರೇ ಸರಿ. ಆದುದರಿಂದ ಸರ್ವ ಪ್ರಯತ್ನದಿಂದಲೂ ಕಾವೇರಿ ಸಂಗಮದಲ್ಲಿ ಸ್ನಾನ ಮಾಡಲೇಬೇಕು. ಮಹಾನದಿಯಾಗಿಯೂ ಮಹಾಪುಣ್ಯತಮವಾಗಿಯೂ ಇರುವ ಕಾವೇರಿ ನರ್ಮದಾ ಸಂಗಮದಲ್ಲಿ ಸ್ನಾನ ಮಾಡಿ ಈಶ್ವರನನ್ನು ಪೂಜಿಸಬೇಕು. ಹೀಗೆ ಮಾಡುವವನು ಅಶ್ವಮೇಧದ ಫಲವನ್ನು ಹೊಂದಿ ರುದ್ರಲೋಕದಲ್ಲಿ ಪೂಜ್ಯನಾಗುವನು. ಮತ್ತು ಅಲ್ಲಿ ಅಗ್ನಿ ಪ್ರವೇಶ ಮಾಡುವವನು, ಅನಶನ ವ್ರತವನ್ನು ಮಾಡುವವನು, ಉತ್ತಮ ಸ್ತ್ರೀಯರಿಂದ ಸೇವೆ ಕೈಗೊಳ್ಳುವವನಾಗಿ ಸ್ವರ್ಗದಲ್ಲಿ ರುದ್ರನಂತೆ ಶಾಶ್ವತವಾದ ಗತಿಯನ್ನು ಹೊಂದಿ ವಾಸಿಸುವನು ಎಂದು ನನಗೆ ಶಂಕರನು ಹೇಳಿದನು. ಅಂತಹ ಪುಣ್ಯಶಾಲಿಯು 60,60,000 ವರ್ಷಗಳ ಕಾಲ ರುದ್ರಲೋಕದಲ್ಲಿ ಹೋದ ಜಾಗದಲ್ಲೆಲ್ಲ ತೃಪ್ತನಾಗಿ ವಾಸಿಸುವನು. ಹೀಗೆ ಅನುಭವಿಸಿದ ನಂತರ ಪುಣ್ಯ ಮುಗಿದ ಮೇಲೆ ಭೂಲೋಕದಲ್ಲಿ ಉತ್ತಮ ಕುಲದಲ್ಲಿ ಹುಟ್ಟಿ ಸಕಲ ಭೋಗಗಳನ್ನು ಅನುಭವಿಸುತ್ತಾ ಧರ್ಮಪಾರಾಯಣನಾದ ರಾಜನಾಗಿ ಬಾಳುವನು. ಈ ನದಿಯ ಜಲವನ್ನು ಪಾನ ಮಾಡುವವರು ಚಂದ್ರಾಯಣ ವ್ರತದ ಫಲವನ್ನು ಹೊಂದುವರು ಮತ್ತು ಈ ಸಂಗಮ ಜಲವನ್ನು ಪಾನ ಮಾಡುವವರು ಸ್ವರ್ಗವನ್ನು ಅನುಭವಿಸುವರು. ಗಂಗಾ ಯಮುನಾ ಸಂಗಮದಲ್ಲಿ ಸ್ನಾನ ಮಾಡಿದ ಫಲವನ್ನು ಕಾವೇರಿ ಸಂಗಮದಲ್ಲಿ ಸ್ನಾನ ಮಾಡಿದ ಮಾನವನು ಪಡೆಯುವನು. ಎಲೆ ರಾಜಶ್ರೇಷ್ಠನಾದ ಯುಧಿಷ್ಠಿರನೇ, ಈ ರೀತಿಯಾಗಿ ಕಾವೇರಿ ಸಂಗಮವು ಮಹಾಪುಣ್ಯಜನಕವಾಗಿಯೂ ಸರ್ವ ಪಾಪಗಳನ್ನು ನಾಶ ಮಾಡತಕ್ಕದ್ದಾಗಿಯೂ ಪ್ರಸಿದ್ಧವಾಗಿರುವುದು. ಇಲ್ಲಿಗೆ ಪದ್ಮಪುರಾಣದ ಆದಿಕಂಡದ 16ನೇ ಅಧ್ಯಾಯ ಮುಗಿಯಿತು.